ಕರುನಾಡಲ್ಲಿ ಸ್ವಾಮೀಜಿಗಳ ನಡುವೆ ಟಾಕ್ ಫೈಟ್ ಜೋರಾಗಿದೆ. ರಂಭಾಪುರಿ ಸ್ವಾಮೀಜಿ ವರ್ಸಸ್ ವಚನಾನಂದ ಸ್ವಾಮೀಜಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಾತಿ ಮಠಗಳಿಂದ ಸಮಾಜ ಕಲುಷಿತ ಅಂತ ರಂಭಾಪುರಿ ಶ್ರೀಗಳು ಹೇಳಿದ್ರು. ಜಾತಿಗೊಂದೊಂದು ಮಠ ಮಾಡೋದ್ರಿಂದ ಸಮಾಜ ಕಲುಷಿತಗೊಳ್ಳುತ್ತೆ ಅಂತ ರಂಭಾಪುರಿ ಶ್ರೀಗಳು ಹೇಳಿದರು. ರಂಭಾಪುರಿ ಶ್ರೀಗಳ ಹೇಳಿಕೆಗೆ ವಚನಾನಂದ ಸ್ವಾಮೀಜಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಲುಷಿತ ಮನಸ್ಥಿತಿಯವರಿಂದ ಮಾತ್ರ ಇಂಥ ಮಾತು ಬರೋದಕ್ಕೆ ಸಾಧ್ಯ ಅಂತ ಹೇಳಿರೋದು. ರಂಭಾಪುರಿ ಶ್ರೀಗಳ ಮಾತನ್ನ ಇವರು ಈ ರೀತಿ ಧಿಕ್ಕರಿಸಿದ್ದಾರೆ. ಕಲುಷಿತ ಮನಸ್ಥಿತಿಯವರಿಂದ ಮಾತ್ರ ಇಂಥ ಮಾತು ಸಾಧ್ಯ ಅಂತ ರಂಭಾಪುರಿ ಶ್ರೀಗಳಿಗೆ ತಿರುಗೇಟಿದ್ದಾರೆ. ಜಾತಿ ಮಠಗಳಿಂದ ಸಮಾಜ ಕಲುಷಿತ ಅನ್ನೋ ಹಕ್ಕಿಲ್ಲ ಅಂತ ರಂಭಾಪುರಿ ಶ್ರೀಗಳಿಗೆ ವಚನಾನಂದ ಸ್ವಾಮೀಜಿ ಕೌಂಟರ್ ಕೊಟ್ಟಿದ್ದಾರೆ. ಈ ರೀತಿ ಕಲುಷಿತ ಮನಸ್ಥಿತಿ ಇದ್ದವರಿಂದ ಮಾತ್ರ ಈ ರೀತಿ ಶಬ್ದಗಳು ಬರಲಿಕ್ಕೆ ಸಾಧ್ಯ. ಹಾಗಾದ್ರೆ ಅವ್ರ ಮಠ ಜಾತಿ ಮಠ ಅಲ್ವಾ? ಇವತ್ತು ಪಂಚಮಸಾಲಿ ಪೀಠಗಳು ಉಗಮಾಗಲಿಗೆ ಕಾರಣ ಏನು? ಆತ್ಮಾವಲೋಕನ ಮಾಡಬೇಕು. ಈ ರೀತಿ ಒಂದು ಪೀಠದ ಜಗದ್ಗುರು ಆದವರು ಜಾತಿ ಮಟ್ಟಗಳಿಂದ ಸಮಾಜ ಕಲುಷಿತ ಆಗಿದೆ ಅಂತ ಹೇಳಲಿಕ್ಕೆ ನೈತಿಕ ಹಕ್ಕಿಲ್ಲ ಅವರು. ಇವತ್ತು ರಾಜ್ಯದಲ್ಲಿರುವಂತಹ ಪ್ರತಿಯೊಂದು ಮಠಗಳು ಜಾತಿ ಪೀಠಗಳಾಗಿ ಉಳಿದಿಲ್ಲವು. ಅವು ಜ್ಯೋತಿಯಾಗಿ ಜಾತ್ಯತೀತ ತತ್ವವನ್ನು ಅಳವಡಿಸಿಕೊಂಡಿದ್ದಾವೆ. ಬಸವಣ್ಣವರ ಕಾಯಕ, ದಾಸೋಹ, ಶಿವಯೋಗ ತತ್ವವನ್ನು ಅಳವಡಿಸಿಕೊಂಡು ಎಲ್ಲಾ ಜಾತ್ಯತೀತ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾವೆ, ಅರಿವನ್ನು ಕೊಡ್ತಾ ಇದ್ದಾವೆ. ಈ ರೀತಿ ಕಲುಷಿತ ಮನಸ್ಸು ಶಾಸಕರ ಜೊತೆಗೆ ಸಭೆಯನ್ನು ನಡೆಸುವುದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ನಾಳೆಯಿಂದ ಆಗಸ್ಟ್ 1ನೇ ತಾರೀಕಿನವರೆಗೆ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. 4 ದಿನಗಳ ಜಿಲ್ಲಾವಾರು ಶಾಸಕರ ಸಭೆಯ ಆಯೋಜನೆಯನ್ನ ಮಾಡಲಾಗಿದೆ. ಶಾಸಕರಿಗೆ 50 ಕೋಟಿ ಅನುದಾನ ಘೋಷಣೆಯ ಬಳಿಕ ಜಿಲ್ಲಾವಾರು ಸಭೆ ಇದೆ. 50 ಕೋಟಿ ಕೊಟ್ಟಿರುವಂತದ್ದು ಕಾಂಗ್ರೆಸ್ನ ಶಾಸಕರಿಗೆ ಮಾತ್ರ ಇದೆ. ಸೊ ಕಾಂಗ್ರೆಸ್ ಶಾಸಕರ ಜಿಲ್ಲಾವಾರು ಸಭೆಗೆ ಟೈಮ್ ಟೇಬಲ್ ಸಿದ್ಧಪಡಿಸಿದ್ದಾರೆ ಸಿಎಂ. ಉಸ್ತುವಾರಿ ಸಚಿವರು ಶಾಸಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸಲಿಕ್ಕಿದ್ದಾರೆ. ಸಿಎಂ ಸಭೆಯಲ್ಲಿ ಶಾಸಕರ ಕ್ಷೇತ್ರದ ಅಭಿವೃದ್ಧಿ, ಅನುದಾನ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಲಿಕ್ಕಿದೆ. ಮೀಟಿಂಗ್ನ ಬಳಿಕ 50 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ. ನೀ 50 ಕೋಟಿ ರೂಪಾಯಿ ತಗೊಂಡು ಏನೇನು ಮಾಡ್ತೀಯಪ್ಪ, ನಿನ್ನ ಕ್ಷೇತ್ರದಲ್ಲಿ ಏನೇನು ಕೆಲಸ ಮಾಡಿಸ್ತೀಯಾ ಅಂತ ಪ್ರಶ್ನೆ ಮಾಡೋದು. ಅವರು 50 ಕೋಟಿಗಿಂತ ಹೆಚ್ಚು ಖರ್ಚಿರೋದನ್ನು ತಮ್ಮ ಕ್ಷೇತ್ರದಲ್ಲಿ ತೋರಿಸಿದ್ರೆ 50 ಕೋಟಿ, ಇಲ್ಲ ಅಂತಂದ್ರೆ ಕಡಿಮೆ, ಮೇ ಬಿ, ಈ ರೀತಿಯ ಚರ್ಚೆಗಳು ಅಲ್ಲಿ ಆಗತ್ತೆ. ಕರುನಾಡಲ್ಲಿ ಸ್ವಾಮೀಜಿಗಳ ನಡುವೆ ಟಾಕ್ ಫೈಟ್ ಜೋರಾಗಿದೆ. ರಂಭಾಪುರಿ ಸ್ವಾಮೀಜಿ ವರ್ಸಸ್ ವಚನಾನಂದ ಸ್ವಾಮೀಜಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಾತಿ ಮಠಗಳಿಂದ ಸಮಾಜ ಕಲುಷಿತ ಅಂತ ರಂಭಾಪುರಿ ಶ್ರೀಗಳು ಹೇಳಿದ್ರು. ಜಾತಿಗೊಂದೊಂದು ಮಠ ಮಾಡೋದ್ರಿಂದ ಸಮಾಜ ಕಲುಷಿತಗೊಳ್ಳುತ್ತೆ ಅಂತ ರಂಭಾಪುರಿ ಶ್ರೀಗಳು ಹೇಳಿದರು. ರಂಭಾಪುರಿ ಶ್ರೀಗಳ ಹೇಳಿಕೆಗೆ ವಚನಾನಂದ ಸ್ವಾಮೀಜಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಲುಷಿತ ಮನಸ್ಥಿತಿಯವರಿಂದ ಮಾತ್ರ ಇಂಥ ಮಾತು ಬರೋದಕ್ಕೆ ಸಾಧ್ಯ ಅಂತ ಹೇಳಿರೋದು. ರಂಭಾಪುರಿ ಶ್ರೀಗಳ ಮಾತನ್ನ ಇವರು ಈ ರೀತಿ ಧಿಕ್ಕರಿಸಿದ್ದಾರೆ. ಕಲುಷಿತ ಮನಸ್ಥಿತಿಯವರಿಂದ ಮಾತ್ರ ಇಂಥ ಮಾತು ಸಾಧ್ಯ ಅಂತ ರಂಭಾಪುರಿ ಶ್ರೀಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ಜಾತಿ ಮಠಗಳಿಂದ ಸಮಾಜ ಕಲುಷಿತ ಅನ್ನೋ ಹಕ್ಕಿಲ್ಲ ಅಂತ ರಂಭಾಪುರಿ ಶ್ರೀಗಳಿಗೆ ವಚನಾನಂದ ಸ್ವಾಮೀಜಿ ಕೌಂಟರ್ ಕೊಟ್ಟಿದ್ದಾರೆ. ಈ ರೀತಿ ಕಲುಷಿತ ಮನಸ್ಥಿತಿ ಇದ್ದವರಿಂದ ಮಾತ್ರ ಈ ರೀತಿ ಶಬ್ದಗಳು ಬರಲಿಕ್ಕೆ ಸಾಧ್ಯ. ಹಾಗಾದ್ರೆ ಅವ್ರ ಮಠ ಜಾತಿ ಮಠ ಅಲ್ವಾ? ಇವತ್ತು ಪಂಚಮಸಾಲಿ ಪೀಠಗಳು ಉಗಮಾಗಲಿಗೆ ಕಾರಣ ಏನು? ಆತ್ಮಾವಲೋಕನ ಮಾಡಬೇಕು. ಈ ರೀತಿ ಒಂದು ಪೀಠದ ಜಗದ್ಗುರು ಆದವರು ಜಾತಿ ಮಟ್ಟಗಳಿಂದ ಸಮಾಜ ಕಲುಷಿತ ಆಗಿದೆ ಅಂತ ಹೇಳಲಿಕ್ಕೆ ನೈತಿಕ ಹಕ್ಕಿಲ್ಲ ಅವರು. ಇವತ್ತು ರಾಜ್ಯದಲ್ಲಿರುವಂತಹ ಪ್ರತಿಯೊಂದು ಮಠಗಳು ಜಾತಿ ಪೀಠಗಳಾಗಿ ಉಳಿದಿಲ್ಲವು. ಅವು ಜ್ಯೋತಿಯಾಗಿ ಜಾತ್ಯತೀತ ತತ್ವವನ್ನು ಅಳವಡಿಸಿಕೊಂಡಿದ್ದಾವೆ. ಬಸವಣ್ಣವರ ಕಾಯಕ, ದಾಸೋಹ, ಶಿವಯೋಗ ತತ್ವವನ್ನು ಅಳವಡಿಸಿಕೊಂಡು ಎಲ್ಲಾ ಜಾತ್ಯತೀತ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾವೆ, ಅರಿವನ್ನು ಕೊಡ್ತಾ ಇದ್ದಾವೆ. ಈ ರೀತಿ ಕಲುಷಿತ ಮನಸ್ಸು ಶಾಸಕರ ಜೊತೆಗೆ ಸಭೆಯನ್ನು ನಡೆಸುವುದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ನಾಳೆಯಿಂದ ಆಗಸ್ಟ್ 1ನೇ ತಾರೀಕಿನವರೆಗೆ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಲಿಕ್ಕಿದ್ದಾರೆ.
4 ದಿನಗಳ ಜಿಲ್ಲಾವಾರು ಶಾಸಕರ ಸಭೆಯ ಆಯೋಜನೆಯನ್ನ ಮಾಡಲಾಗಿದೆ. ಶಾಸಕರಿಗೆ 50 ಕೋಟಿ ಅನುದಾನ ಘೋಷಣೆಯ ಬಳಿಕ ಜಿಲ್ಲಾವಾರು ಸಭೆ ಇದೆ. 50 ಕೋಟಿ ಕೊಟ್ಟಿರುವಂತದ್ದು ಕಾಂಗ್ರೆಸ್ನ ಶಾಸಕರಿಗೆ ಮಾತ್ರ ಇದೆ. ಸೊ ಕಾಂಗ್ರೆಸ್ ಶಾಸಕರ ಜಿಲ್ಲಾವಾರು ಸಭೆಗೆ ಟೈಮ್ ಟೇಬಲ್ ಸಿದ್ಧಪಡಿಸಿದ್ದಾರೆ ಸಿಎಂ. ಉಸ್ತುವಾರಿ ಸಚಿವರು ಶಾಸಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸಲಿದ್ದಾರೆ. ಸಿಎಂ ಸಭೆಯಲ್ಲಿ ಶಾಸಕರ ಕ್ಷೇತ್ರದ ಅಭಿವೃದ್ಧಿ, ಅನುದಾನ ಈ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಆಗಲಿಕ್ಕಿದೆ. ಮೀಟಿಂಗ್ನ ಬಳಿಕ 50 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ. ನೀ 50 ಕೋಟಿ ರೂಪಾಯಿ ತಗೊಂಡು ಏನೇನು ಮಾಡ್ತೀಯಪ್ಪ, ನಿನ್ನ ಕ್ಷೇತ್ರದಲ್ಲಿ ಏನೇನು ಕೆಲಸ ಮಾಡಿಸ್ತೀಯಾ ಅಂತ ಪ್ರಶ್ನೆ ಮಾಡೋದು. ಅವರು 50 ಕೋಟಿಗಿಂತ ಹೆಚ್ಚು ಖರ್ಚಿರೋದನ್ನ ತಮ್ಮ ಕ್ಷೇತ್ರದಲ್ಲಿ ತೋರಿಸಿದ್ರೆ 50 ಕೋಟಿ, ಇಲ್ಲ ಅಂತಂದ್ರೆ ಕಡಿಮೆ, ಮೇ ಬಿ, ಈ ರೀತಿಯ ಚರ್ಚೆಗಳು ಅಲ್ಲಿ ಆಗುತ್ತೆ. ಕರುನಾಡಲ್ಲಿ ಸ್ವಾಮೀಜಿಗಳ ನಡುವೆ ಟಾಕ್ ಫೈಟ್ ಜೋರಾಗಿದೆ. ರಂಭಾಪುರಿ ಸ್ವಾಮೀಜಿ ವರ್ಸಸ್ ವಚನಾನಂದ ಸ್ವಾಮೀಜಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಾತಿ ಮಠಗಳಿಂದ ಸಮಾಜ ಕಲುಷಿತ ಅಂತ ರಂಭಾಪುರಿ ಶ್ರೀಗಳು ಹೇಳಿದ್ರು. ಜಾತಿಗೊಂದೊಂದು ಮಠ ಮಾಡೋದ್ರಿಂದ ಸಮಾಜ ಕಲುಷಿತಗೊಳ್ಳುತ್ತೆ ಅಂತ ರಂಭಾಪುರಿ ಶ್ರೀಗಳು ಹೇಳಿದರು. ರಂಭಾಪುರಿ ಶ್ರೀಗಳ ಹೇಳಿಕೆಗೆ ವಚನಾನಂದ ಸ್ವಾಮೀಜಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಲುಷಿತ ಮನಸ್ಥಿತಿಯವರಿಂದ ಮಾತ್ರ ಇಂಥ ಮಾತು ಬರೋದಕ್ಕೆ ಸಾಧ್ಯ ಅಂತ ಹೇಳಿರೋದು. ರಂಭಾಪುರಿ ಶ್ರೀಗಳ ಮಾತನ್ನ ಇವರು ಈ ರೀತಿ ಧಿಕ್ಕರಿಸಿದ್ದಾರೆ. ಕಲುಷಿತ ಮನಸ್ಥಿತಿಯವರಿಂದ ಮಾತ್ರ ಇಂಥ ಮಾತು ಸಾಧ್ಯ ಅಂತ ರಂಭಾಪುರಿ ಶ್ರೀಗಳಿಗೆ ತಿರುಗೇಟು ಕೊಟ್ಟಿದ್ದಾರೆ. ಜಾತಿ ಮಠಗಳಿಂದ ಸಮಾಜ ಕಲುಷಿತ ಅನ್ನೋ ಹಕ್ಕಿಲ್ಲ ಅಂತ ರಂಭಾಪುರಿ ಶ್ರೀಗಳಿಗೆ ವಚನಾನಂದ ಸ್ವಾಮೀಜಿ ಕೌಂಟರ್ ಕೊಟ್ಟಿದ್ದಾರೆ. ಈ ರೀತಿ ಕಲುಷಿತ ಮನಸ್ಥಿತಿ ಇದ್ದವರಿಂದ ಮಾತ್ರ ಈ ರೀತಿ ಶಬ್ದಗಳು ಬರಲಿಕ್ಕೆ ಸಾಧ್ಯ. ಹಾಗಾದ್ರೆ ಅವ್ರ ಮಠ ಜಾತಿ ಮಠ ಅಲ್ವಾ? ಇವತ್ತು ಪಂಚಮಸಾಲಿ ಪೀಠಗಳು ಉಗಮಾಗಲಿಗೆ ಕಾರಣ ಏನು? ಆತ್ಮಾವಲೋಕನ ಮಾಡಬೇಕು. ಈ ರೀತಿ ಒಂದು ಪೀಠದ ಜಗದ್ಗುರು ಆದವರು ಜಾತಿ ಮಟ್ಟಗಳಿಂದ ಸಮಾಜ ಕಲುಷಿತ ಆಗಿದೆ ಅಂತ ಹೇಳಲಿಕ್ಕೆ ನೈತಿಕ ಹಕ್ಕಿಲ್ಲ ಅವರು. ಇವತ್ತು ರಾಜ್ಯದಲ್ಲಿರುವಂತಹ ಪ್ರತಿಯೊಂದು ಮಠಗಳು ಜಾತಿ ಪೀಠಗಳಾಗಿ ಉಳಿದಿಲ್ಲವು. ಅವು ಜ್ಯೋತಿಯಾಗಿ ಜಾತ್ಯತೀತ ತತ್ವವನ್ನು ಅಳವಡಿಸಿಕೊಂಡಿದ್ದಾರೆ. ಬಸವಣ್ಣವರ ಕಾಯಕ, ದಾಸೋಹ, ಶಿವಯೋಗ ತತ್ವವನ್ನು ಅಳವಡಿಸಿಕೊಂಡು ಎಲ್ಲಾ ಜಾತ್ಯತೀತ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಅರಿವನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಕಲುಷಿತ ಮನಸ್ಸು ಶಾಸಕರ ಜೊತೆಗೆ ಸಭೆಯನ್ನು ನಡೆಸುವುದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ನಾಳೆಯಿಂದ ಆಗಸ್ಟ್ 1ನೇ ತಾರೀಕಿನವರೆಗೆ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. 4 ದಿನಗಳ ಜಿಲ್ಲಾವಾರು ಶಾಸಕರ ಸಭೆಯ ಆಯೋಜನೆಯನ್ನ ಮಾಡಲಾಗಿದೆ. ಶಾಸಕರಿಗೆ 50 ಕೋಟಿ ಅನುದಾನ ಘೋಷಣೆಯ ಬಳಿಕ ಜಿಲ್ಲಾವಾರು ಸಭೆ ಇದೆ. 50 ಕೋಟಿ ಕೊಟ್ಟಿರುವಂತದ್ದು ಕಾಂಗ್ರೆಸ್ನ ಶಾಸಕರಿಗೆ ಮಾತ್ರ ಇದೆ. ಸೊ ಕಾಂಗ್ರೆಸ್ ಶಾಸಕರ ಜಿಲ್ಲಾವಾರು ಸಭೆಗೆ ಟೈಮ್ ಟೇಬಲ್ ಸಿದ್ಧಪಡಿಸಿದ್ದಾರೆ ಸಿಎಂ. ಉಸ್ತುವಾರಿ ಸಚಿವರು ಶಾಸಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸಲಿಕ್ಕಿದ್ದಾರೆ. ಸಿಎಂ ಸಭೆಯಲ್ಲಿ ಶಾಸಕರ ಕ್ಷೇತ್ರದ ಅಭಿವೃದ್ಧಿ, ಅನುದಾನ ಈ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಆಗಲಿಕ್ಕಿದೆ. ಮೀಟಿಂಗ್ನ ಬಳಿಕ 50 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ. ನೀ 50 ಕೋಟಿ ರೂಪಾಯಿ ತಗೊಂಡು ಏನೇನು ಮಾಡ್ತೀಯಪ್ಪ, ನಿನ್ನ ಕ್ಷೇತ್ರದಲ್ಲಿ ಏನೇನು ಕೆಲಸ ಮಾಡಿಸ್ತೀಯಾ ಅಂತ ಪ್ರಶ್ನೆ ಮಾಡೋದು. ಅವರು 50 ಕೋಟಿಗಿಂತ ಹೆಚ್ಚು ಖರ್ಚಿರೋದನ್ನ ತಮ್ಮ ಕ್ಷೇತ್ರದಲ್ಲಿ ತೋರಿಸಿದ್ರೆ 50 ಕೋಟಿ, ಇಲ್ಲ ಅಂತಂದ್ರೆ ಕಡಿಮೆ, ಮೇ ಬಿ, ಈ ರೀತಿಯ ಚರ್ಚೆಗಳು ಅಲ್ಲಿ ಆಗುತ್ತೆ.